ಹಾಯ್ ಹಲೋ ನಮಸ್ತೆ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ. ಕಿಚ್ಚ ಸುದೀಪ್ ಮುಂದೆ ಭವ್ಯ ತ್ರಿವಿಕ್ರಮ್ ಲವ್ ಸ್ಟೋರಿ ಬಯಲಾಗಿದೆ. ಇದನ್ನು ಮನೆಯವರಿಗೆ ತಿಳಿಯುವಂತೆ ಮಾಡಿದ್ದು ಯಾರು? ಪ್ರೀತಿ ಬಗ್ಗೆ ತ್ರಿವಿಕ್ರಮ್ ಏನಂದ್ರು, ಭವ್ಯ ಏನಂದ್ರು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಸುದ್ದಿ ಸವಿರುಚಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಿಗ್ ಬಾಸ್ 11 ಶುರುವಾದಾಗಿನಿಂದ ಭವ್ಯ ಮತ್ತು ತ್ರಿವಿಕ್ರಮ್ ಒಬ್ಬರಿಗೊಬ್ಬರು ಅಂತ ಇದ್ದಾರೆ. ಯಾವಾಗಲೂ ಅಂಟಿಕೊಂಡೇ ಇರ್ತಾರೆ ಅಂದರೆ ತಪ್ಪಾಗಲಾರದು. ಭವ್ಯ ಸಂಪೂರ್ಣವಾಗಿ ತ್ರಿವಿಕ್ರಮ್ ಅವರನ್ನು ಅವಲಂಬಿಸಿದ್ದಾರೆ. ಆಟದಲ್ಲಾಗಲಿ ಮನೆಯ ವಿಷಯದಲ್ಲಾಗಲಿ ಎಲ್ಲವನ್ನೂ ತ್ರಿವಿಕ್ರಮ್ ಅವರನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ತಾರೆ. ವಿಕ್ರಮ್ ಸಹ ಅವರಿಗೆ ಸಹಾಯ ಮಾಡ್ತಾರೆ. ಒಮ್ಮೆ ಭವ್ಯ ಮತ್ತು ತ್ರಿವಿಕ್ರಮ್ ಮಾತನಾಡುತ್ತಾ ಕುಳಿತಾಗ ಭವ್ಯ ಅವರನ್ನು ಸಮಾಧಾನ ಮಾಡುತ್ತಾ ಐ ರಿಯಲಿ ಲವ್ ಯು ಎಂದು ಹೇಳಿರ್ತಾರೆ. ಇನ್ನು ಕಳೆದ ವಾರ ತ್ರಿವಿಕ್ರಮ್ ನೀನು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತಾರೆ. ಅದಕ್ಕೆ ನಾಚಿಕೊಂಡ ಭವ್ಯ ಕೊಡುತ್ತೇನೆ, ಸ್ವಲ್ಪ ದಿನ ಕಾಯಿ, ನೀನು ಆಡುತ್ತಿರುವ ರೀತಿ ನೋಡಿದ್ರೆ ನೆಗೆಟಿವ್ ಉತ್ತರ ನೀಡುತ್ತೀಯ ಅನ್ನಿಸುತ್ತೆ ಎಂದು ತ್ರಿವಿಕ್ರಮ್ ಹೇಳ್ತಾರೆ. ಅದಕ್ಕೆ ಭವ್ಯ ನಗುತ್ತಾ ಅಯ್ಯೋ ಹಾಗೇನಿಲ್ಲ, ಸ್ವಲ್ಪ ವೆಯ್ಟ್ ಮಾಡು, ಸ್ವಲ್ಪ ದಿನ ಆಗಲಿ, ಹೊರಗೆ ಹೋದ ಮೇಲೆ ಹೇಳುತ್ತೇನೆ ಎಂದು ಹೇಳಿರ್ತಾರೆ. ತ್ರಿವಿಕ್ರಮ್ ಸಹ ಆಡಿ ಗೆದ್ದು ಬಂದರೆ ಈ ಮಾತು ಒಪ್ಕೋತೀಯಾ ಅಂತ ಕೇಳ್ತಾರೆ. ಆಗ ಅವರ ಪ್ರೀತಿ ಬಯಲಾಗುತ್ತೆ. ನಿಮ್ಮ ಪ್ರೀತಿ ಚೆನ್ನಾಗಿದೆ ಎಂದ ಗೋಲ್ಡ್ ಸುರೇಶ್. ಕಳೆದ ಎಪಿಸೋಡ್ನಲ್ಲಿ ಸೀಸನ್ 11ರ ಹಳೆಯ ಸ್ಪರ್ಧಿಗಳು ಮನೆಗೆ ಬಂದಿದ್ರು. ಆಗ ಗೋಲ್ಡ್ ಸುರೇಶ್ ನಿಮ್ಮ ಪ್ರೀತಿ ಚೆನ್ನಾಗಿದೆ ಎಂದು ತ್ರಿವಿಕ್ರಮ್ಗೆ ಹೇಳ್ತಾರೆ. ಅಲ್ಲದೆ ಭವ್ಯಗೆ ನೀವು ವಿಕ್ಕಿ ಪ್ರಪೋಸ್ ಒಪ್ಪಿಕೊಂಡ್ರಾ ಎಂದು ಕೇಳ್ತಾರೆ. ಅದನ್ನು ಸುದೀಪ್ ಅವರು ಭವ್ಯ ಮತ್ತು ತ್ರಿವಿಕ್ರಮ್ಗೆ ಕೇಳ್ತಾ ಇದ್ದಾರೆ. ಆದರೆ ಭವ್ಯ ಮತ್ತು ತ್ರಿವಿಕ್ರಮ್ ಅದನ್ನು ಒಪ್ಪಿಕೊಳ್ತಾ ಇಲ್ಲ. ಆದರೆ ಅವರು ಮಾತನಾಡಿದ್ದನ್ನು ಬಿಗ್ ಬಾಸ್ ಅಭಿಮಾನಿಗಳು ನೋಡಿದ್ದಾರೆ. ಏನೇ ಆಗಲಿ ಈ ಪ್ರೀತಿ ಬಿಗ್ ಬಾಸ್ ಮನೆಗೆ ಕೊನೆನಾ, ಹೊರಗೆ ಹೋದ ಮೇಲೂ ಇರುತ್ತಾ ನೋಡಬೇಕು. ಮತ್ತಷ್ಟು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ನೀವು ನಮ್ಮ ಚಾನಲ್ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.